ಇನ್ನ ಈ ಸೀಸನ್ ಎಲ್ರಿಗೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಅಂದ್ರೆ ಜನಗಳು ಅಷ್ಟೇ ಹುಚ್ಚೆದ್ದು ನೋಡ್ತಾ ಇದ್ದಾರೆ ಶೋನ. ಸುದೀಪ್ ಸರ್ ಕೂಡ ನೆನ್ನೆ ಹೇಳ್ತಾ ಇದ್ರು ಈ ಸೀಸನ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಬರ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇತ್ತು. ಸ್ಪೆಷಲಿ ನೀವು ಬಂದಾಗ ಎಲ್ರದ್ದು ಅದು ಬಾಕ್ಸ್ ಗಳಲ್ಲಿ ಫೋಟೋಸ್ ಹಾಕಿ ಎಲ್ರು ತಲೆ ಹೊಡೆದು ಒಳಗಡೆ ಬಂದು ನಾನು ಅಂದ್ರೆ ಒಂದು ಹಂಗಾಮ ಕ್ರಿಯೇಟ್ ಮಾಡ್ತೀನಿ ಅಂತ ಬಂದಿದ್ದು. ಬಟ್ ಹೋಗ್ತಾ ಹೋಗ್ತಾ ರಿಷ್ ಅವರು ಯಾಕೋ ತುಂಬಾ ಸೈಲೆಂಟ್ ಆಗ್ಬಿಟ್ರ ಅಂತ. ಯಾಕಂದ್ರೆ ಜನಗಳು ಹೆಂಗಾಗ್ಬಿಟ್ರಂದ್ರೆ ಇಷ್ಟು ಅಗ್ರೆಸಿವ್ ಆಗೋದವ್ರು ಒಂಥರ ಖಾಲಿ ಡಬ್ಬ ಆಗ್ಬಿಟ್ರ ಒಳಗಡೆ ಅಂತ ಹೇಳ್ಬಿಟ್ಟು ಮಾತಾಡಕ್ ಶುರು ಮಾಡ್ಬಿಟ್ರು. ಯಾಕೆ ಹಂಗಾಯ್ತು ಅಂತ ಐ ಟೆಲ್ ಯು ಏನಕ್ಕೆ ಅಂತ ಹೇಳಿದ್ರೆ ಹೋದ್ವಿ ಹೊರ್ಗಡೆ ನೋಡೋದಕ್ಕೂ ನಾವು ಒಳಗಡೆ ಇರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ನಾವು ಹೊರಗಡೆ ನೋಡ್ಕೊಂಡು ಹೋಗಿರ್ತೀವಿ, ಅದೇ ಬೇಸಲ್ಲಿ ನಾವು ಆಡಕ್ ಆಗಲ್ಲ. ಸೊ ಒಳಗಡೆ ಐ ಟುಕ್ ಅ ಟೈಮ್ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಯಾರು ಅಂತಾನೆ. ವಿ ಕಾಂಟ್ ಗಿವ್ ಅ ಫಾಲ್ಸ್ ಅಲಿಗೇಷನ್ ಯಾರ ಮೇಲೆ ಹೇಗೆ ನಾವು ಹೊರಗಡೆ ನೋಡ್ಕೊಂಡು ಹೋಗ್ಬಿಟ್ಟು ಒಳಗಡೆ ಪಾಪ ಅವ್ರು ಹಂಗಿದಾರೋ ಇಲ್ವೋ ಏನು ಅಂತ. ನಾನಂತೂ ನನ್ನ ಕ್ಯಾರೆಕ್ಟರ್ ಹಂಗಲ್ಲ. ನಾನು ಡೈರೆಕ್ಟ್ಲಿ ಆ ಥರ ಫೇಸ್ ಮಾಡಿದ್ರೆ I'll still stick on 3-4 names. I'll still stick on. ನಾನು ಹೋದಂಗೆ ನೀವೇ ನೋಡ್ತಾ ಇದ್ದೀರಾ ಅವ್ರ ಆಟಗಳು ಹೆಂಗೆ ಮುಖವಾಡ ಕಳಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಡೇಸ್ ಅಲ್ಲಿ ನೀವೇ ನೋಡ್ತೀರಾ. ಆ ನೇಮ್ಸ್ ನನ್ಗೇನು ಬೇಜಾರಿಲ್ಲ, ಬಟ್ ಐ ಕಾಂಟ್ ಗೋ ಅಗೇನ್ಸ್ಟ್. ಈಗ ನನ್ನ ಮೇಲೆ ಬಂದಾಗ ಅಷ್ಟೇ ನಾನು ಹೋಗ್ಬೋದು, ನಾನೇ ಕ್ರಿಯೇಟ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಸೊ ಐ ಥಾಟ್ ನನ್ಗೆ ಯಾರು ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ ನನಗೆ ಅನ್ಸಿರೋದು. ಬಟ್ ಎಲ್ಲೂ ಖಾಲಿ ಡಬ್ಬ ಆಗೋಂಥ ಸಿಚುವೇಶನ್ನೇ ಬರಲಿಲ್ಲ. ಬಿಕಾಸ್ ಅಲ್ಲಿ ಕ್ರಿಯೇಷನ್ ಹೇಳ್ತೀವಲ್ಲ, ನಾವು ಇದ್ದಾಗ ಅಲ್ಲಿ ಜೀವಿಸ್ದಾಗ್ಲೇ ನಮಗೆ ಐಡಿಯಾ ಗೊತ್ತಾಗೋದು ಕೂಡ ಹೆಂಗಿದ್ದೀವಿ ಯಾವ ಥರ ಇದ್ದೀವಿ ಅಂತ ಫೀಲ್ ಆಗೋದು. ಕೊಟ್ಟಿದ್ದೀನಿ ಅಂತ ಅನ್ನಿಸ್ತು ನನಗೆ ಬಂದಾಗ ವಾಪಸ್ ನಾನು ತಿರುಗಿಸಿ ಏನು ಮಾಡ್ಬೇಕು ಮಾಡಿದ್ದೀನಿ ಅಂತ. ಬಟ್ ಸ್ಟಿಲ್ ಐ ಡೋಂಟ್ ಥಿಂಕ್ ನಾನು ಅನ್ಫೇರ್ ಆಗಿ ಆಡೋಕ್ಕಾಗಲ್ಲ. ಯಾಕಂದರೆ ಎಂಟ್ರಿ ಕೊಟ್ಟಿರ್ತೀವಿ, ಬಿಕಾಸ್ ನಾವೇನು ಆಚೆ 3 ವಾರ ನೋಡ್ಕೊಂಡು ಹೋಗಿರ್ತೀವಿ, ಆ ಬೇಸ್ ಮೇಲೆ ಅವ್ರು ಹಂಗಿರ್ತಾರೆ ಅನ್ನೋ ಪ್ರಿಡಿಕ್ಷನ್ ಮೇಲೆ ನಾವು ಹೋಗಿರ್ತೀವಿ. ಬಟ್ ಅಲ್ಲಿ ಒಳಗೆ ಹೋದಾದ್ಮೇಲೆ ನಿಮಗೆ ಗೊತ್ತು ಎಷ್ಟು ಜನ ಸೈಲೆಂಟ್ ಆದರು, ಯಾವ ಥರ ಸೈಲೆಂಟ್ ಆಗಿದ್ರು ಅಂತ ಹೇಳಿದಾಗ ನಾನೇ ಮೇಲ್ಬಿದ್ದು ಹೋಗೋಕ್ಕಾಗಲ್ಲ. ದಟ್ ವಿಲ್ ಬಿ ಅನ್ಫೇರ್ ಥಿಂಗ್. ನಾನು ಇಲ್ಲೇನೋ ಇಂಪ್ರೆಸ್ ಮಾಡೋಕ್ಕೆ ಐ ಕಾಂಟ್ ಪ್ಲೇ ರಾಂಗ್. ಕರೆಕ್ಟಾಗಿ ಆಡಿ ಬಂದಿದ್ದೀನಿ ಅಂತ ನನಗೆ ಅನ್ನಿಸ್ತು. ಐ ಡೋಂಟ್ ಥಿಂಕ್ ಸೊ ನಾನು ಆ ಥರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು.